ಕಥೆ ಹರಟೆ ಮಲ್ಲ ಆಮೆ. ಒಂದು ನದಿಯ ದಡದೊಳಗೆ ಸಂಕಟ ಮತ್ತು ವಿಕಟ ಅಂತ ಹೆಸರಿರುವಂಥ 2 ಹೆಬ್ಬಾತುಗಳು ಇದ್ವು. ಹೆಬ್ಬಾತುಗಳು ಅಂದರೆ ಗೊತ್ತಲ್ಲ, ದೊಡ್ಡ ಬಾತುಕೋಳಿಗಳು, ತುಂಬಾ ಬಲಶಾಲಿ ಹಾಗೂ ಆಕಾರದಲ್ಲಿಯೂ ದೊಡ್ಡವಾಗಿರುವಂಥವು. ಇವುಗಳ ಜೊತೆ ಕಂಬುಗ್ರೀವ ಅನ್ನೋ ಹೆಸರಿರೋ ಆಮೆ ಕೂಡ ಇತ್ತು. ಈ 3 ಒಲವಿನ ಗೆಳೆಯರಾಗಿದ್ರು. ಒಮ್ಮೆ ಈ ಪ್ರದೇಶದಲ್ಲಿ ಮಳೆ ತೀರಾ ಕಡಿಮೆ ಬಂದು ಬರಿಗಾಲ ಬಿದ್ದಿತ್ತು. ಬಿಸಿಲಿನ ತಾಪಕ್ಕೆ ಕೆರೆ, ಬಾವಿ, ಹಳ್ಳ, ಸರೋವರ ಹೀಗೆ ಎಲ್ಲಾನು ಒಂದೊಂದಾಗಿ ಬತ್ತುತ್ತಾ ಹೋಗಿದ್ದವು. ಪ್ರಾಣಿಗಳು ನೀರನ್ನ ಆಶ್ರಯಿಸಿ ಬೇರೆ ಬೇರೆ ಕಡೆಗೆ ವಲಸೆ ಹೋದವು. ಎಷ್ಟೋ ಜಲಚರ ಪ್ರಾಣಿಗಳು ನೀರಿಲ್ಲದೆ ಪ್ರಾಣ ಕೂಡ ಬಿಟ್ಟಿದ್ವು. ಹೀಗೆ ಭೀಕರ ಬರಗಾಲದ ಸಂದರ್ಭದಲ್ಲಿ ಕುಡಿಯಲು ಒಂದು ತೊಟ್ಟು ನೀರಿಗಾಗಿ ಪರದಾಡೋ ಹಾಗಾಯಿತು. ಸಂಕಟ, ವಿಕಟ ಮತ್ತು ಕಂಬುಗ್ರೀವ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. 3 ಗೆಳೆಯರು ತಮ್ಮ ತಮ್ಮಲ್ಲೇ ಪರಿಹಾರ ಕಂಡುಕೊಳ್ಬೇಕು ಅಂತ ಚರ್ಚೆನ ನಡೆಸ್ತಾನೆ ಇದ್ರು. ನೀರನ್ನ ಹುಡುಕಿಕೊಂಡು ಬಹಳಷ್ಟು ಕಡೆ ತಿರುಗಾಡಿದ್ರು. ಆದ್ರೆ ಎಲ್ಲಿಯೂ ನೀರೇ ಸಿಗ್ಲಿಲ್ಲ. ಬೇರೆ ದಾರಿ ಕಾಣದೆ ನೀರನ್ನ ಹುಡುಕಿಕೊಂಡು ದೂರದ ನೀರು ತುಂಬಿರೋ ಸರೋವರ ಅಥವಾ ಕೆರೆ ಹೀಗೆ ಎಲ್ಲಿಯಾದ್ರೂ ಸರಿ ಹೋಗೋದೇ ಅಂತ ನಿರ್ಧಾರ ಮಾಡಿದ್ವು. ಆದ್ರೆ ವಲಸೆ ಹೋಗೋಕೆ ಅವರಿಗೆ ಒಂದು ಸಮಸ್ಯೆ ಇತ್ತು. ಏನು ಅಂತೀರಾ? ಹೆಬ್ಬಾತುಗಳೇನೋ ರೆಕ್ಕೆಯನ್ನ ಹೊಂದಿದ್ವು. ಎಲ್ಲಿ ಅಂದ್ರಲ್ಲಿ ಹಾರಿಕೊಂಡು ಹೋಗ್ಬೋದಾಗಿತ್ತು. ಆದ್ರೆ ಆಮೆಗೆ ಇದು ಸಾಧ್ಯ ಇರಲಿಲ್ಲ. ಏನ್ ಮಾಡೋದು ಅಂತ ಯೋಚಿಸಿ ಕೊನೆಗೆ ಆಮೆನೇ ಇದಕ್ಕೊಂದು ಪರಿಹಾರ ಹೇಳುತ್ತೆ. ಒಂದು ಗಟ್ಟಿಯಾದ ಉದ್ದವಾದ ಕಡ್ಡಿ ಅಥವಾ ಕಟ್ಟಿಗೆನ ತೆಗೆದುಕೊಂಡು ಅದರ ಆಚೆ ಈಚೆ ತುದಿಯನ್ನ ನಿಮ್ಮ ಕೊಕ್ಕೆಗಳಿಂದ ಗಟ್ಟಿಯಾಗಿ ಹಿಡಿದುಕೊಳ್ಳಿ. ನಾನು ನನ್ನ ಹಲ್ಲುಗಳಿಂದ ಮಧ್ಯದಲ್ಲಿ ಹಿಡಿದುಕೊಳ್ತೇನೆ. ನೀವು ಹಾರಿ ಪ್ರಯಾಣಿಸುವಾಗ ನಾನು ಕೂಡ ನಿಮ್ಮೊಂದಿಗೆ ಬರುತ್ತೇನೆ ಅಂತ ಉಪಾಯ ಹೇಳ್ತು. ಆಮೆಯ ಸಲಹೆಯನ್ನ ಸಹನೆಯಿಂದ ಹೆಬ್ಬಾತುಗಳು ಕೇಳಿದ್ವು. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇತ್ತು. ಏನಂದ್ರೆ ಆಮೆಗೆ ಯಾವಾಗ್ಲೂ ವಟ ಅಂತ ಮಾತಾಡೋ ಸ್ವಭಾವ ಇತ್ತು. ಪ್ರತಿ ಕ್ಷಣ ಒಂದಿಲ್ಲ ಒಂದು ವಿಷಯನ ಅದು ತನ್ನ ಗೆಳೆಯರಿಗೆ ಹೇಳ್ತಾನೆ ಇರ್ತಿತ್ತು. ಅಷ್ಟು ಮಾತುಗಂಟ ಆಮೆ ಅದಾಗಿತ್ತು. ಅದಕ್ಕೆ ಸಂಕಟ ಮತ್ತು ವಿಕಟ ಇಬ್ರು ಕಂಬುಗ್ರೀವನಿಗೆ, ಇದೊಂದು ಸರಿಯಾದ ಉಪಾಯ, ನೀನು ಹೇಳಿದಂತೆ ಮಾಡುವುದು ಖಂಡಿತವಾಗಿಯೂ ಉಚಿತವಾದದ್ದೇ. ಆದ್ರೆ ನೀನು ತುಂಬಾ ಎಚ್ಚರದಿಂದ ಇರಬೇಕು. ಯಾಕೆಂದ್ರೆ ನಿನ್ನ ಸಮಸ್ಯೆ ಅಂದ್ರೆ ನೀನು ತುಂಬಾ ಮಾತಾಡ್ತೀಯ. ನಾವು ಹಾರಿಕೊಂಡು ಹೋಗುವಾಗ ಈ ಮಾತಿನ ಮಲ್ಲ ಬಾಯಿ ತೆಗೆದ್ರೆ ಅಂತ ನಮ್ಮ ಚಿಂತೆ. ಇದರಿಂದ ಖಂಡಿತವಾಗಿಯೂ ನಿನಗೆ ಕೇಡಾಗತ್ತೆ. ಇದೇ ಯೋಚನೆ ನಮ್ಮದು ಅಂತ ತಿಳಿಸಿದ್ರು. ನೀನು ಕಡ್ಡಿಯಲ್ಲಿ ನೇತಾಡುವಾಗ ಮಾತಿಗಾಗಿ ಬಾಯಿ ತೆರೆದಿಯೋ ನೀನು ಭೂಮಿಗೆ ಬಿದ್ದು ಸಾಯುವೆ ನೋಡು ಅಂತ ಅದಕ್ಕೆ ತಾಕೀತು ಮಾಡಿದವು. ಆಮೆಗೆ ಗೆಳೆಯಂದಿರಿಗೆ ತನ್ನ ಮೇಲಿರುವ ಕಾಳಜಿ ಅರ್ಥ ಆಗತ್ತೆ, ಜೊತೆಗೆ ಸಂತೋಷ ಕೂಡ ಆಗತ್ತೆ. ಅದಕ್ಕೆ ತಾನು ಬಾಯಿ ತೆಗೆಯೋದೇ ಇಲ್ಲ ಅಂತ ಮಾತು ಕೊಡುತ್ತೆ. ಆನೆಯ ಮಾತನ್ನ ನಂಬಿಕೊಂಡು ಮೊದಲೇ ನಿರ್ಧರಿಸಿದಂತೆ ಹೆಬ್ಬಾತುಗಳು ಕಡ್ಡಿಯ 2 ತುದಿಗಳನ್ನ ತಮ್ಮ ತಮ್ಮ ಕೊಕ್ಕೆಗಳಲ್ಲಿ ಭದ್ರವಾಗಿ ಹಿಡಿದುಕೊಂಡ್ವು. ಆಮೆ ಮಧ್ಯಭಾಗದಲ್ಲಿ ಕಚ್ಚಿ ಹಿಡಿದುಕೊಂಡಿತು. ಈ ಪ್ರಕಾರ ಅವು ತಮ್ಮ ದೀರ್ಘ ಪ್ರಯಾಣವನ್ನ ಆರಂಭಿಸಿದ್ವು. ಅವು ಹೀಗೆ ಹಾರಿಕೊಂಡು ಹೋಗುವಾಗ ಬೆಟ್ಟ ಗುಡ್ಡದ ಮೇಲೂ, ಕಣಿವೆಗಳ ಮೇಲೂ, ಹಳ್ಳಿಗಳ ಮೇಲೂ, ಅರಣ್ಯಗಳ ಮೇಲೂ ಹಾರಿಕೊಂಡು ಹೋಗ್ತಾ ಇದ್ವು. ನೀರನ್ನ ಹರಿಸುತ್ತಾ ಒಂದು ಹಳ್ಳಿಯ ಮೇಲಿನಿಂದ ಹಾರುವಾಗ ಹಳ್ಳಿಯ ಜನರಿಗೆ ಈ ಅಪರೂಪದ ದೃಶ್ಯ ಕಂಡಿತು. ಇದನ್ನ ನೋಡ್ತೇನೆ ಮನೆಯಿಂದ ಜನ ಹೊರಕ್ಕೆ ಓಡಿ ಬರಲಾರಂಭಿಸಿದ್ರು. ಮಕ್ಕಳೆಲ್ಲ ಚಪ್ಪಾಳೆ ತಟ್ಟುತ್ತಾ ಹೋ ಅಂತ ಕೂಗೋಕೆ ಶುರು ಮಾಡಿದ್ರು. ಇದೆಲ್ಲ ಅವರಿಗೆ ಒಂದು ಅಪರೂಪದ ದೃಶ್ಯ ಆಗಿತ್ತು. ಇದನ್ನೆಲ್ಲವನ್ನೂ ಈ 3 ಗೆಳೆಯರು ಗಮನಿಸ್ತಾನೆ ಪ್ರಯಾಣ ಮಾಡ್ತಾ ಇದ್ರು. ಆದ್ರೆ ಈ ಮೂರ್ಖ ಆಮೆಗೆ ತಾನು ಕೋಲಿನಲ್ಲಿ ನೇತಾಡುತ್ತಿದ್ದೇನೆ ಅನ್ನೋದನ್ನೇ ಮರೆತು ಜನರ ಈ ಕುತೂಹಲಕ್ಕೆ, ಚಪ್ಪಾಳೆಗೆ, ಸಂತೋಷಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೋಬೇಕು ಅಂತ ಬಯಕೆ ಹೆಚ್ಚಾಯ್ತು. ಅದನ್ನ ತನ್ನ ಗೆಳೆಯರನ್ನು ಕೇಳಲು ಹೀಗೆ ಬಾಯಿ ತೆರೀತಿದ್ದಂತೆಯೇ ಕಡ್ಡಿಯಿಂದ ಕಳಚಿ ಎತ್ತರದಿಂದ ನೆಲಕ್ಕೆ ಬಿದ್ದುಬಿಡ್ತು. ಹಾಗೆ ತನ್ನ ಪ್ರಾಣನು ಕಳ್ಕೊಂತು. ಕಥೆಯ ನೀತಿ ಏನು ಅಂತೀರಾ? ಸ್ನೇಹಪರ ಬುದ್ಧಿ ಮಾತುಗಳನ್ನ ಗಮನವಿಟ್ಟು ಕೇಳಬೇಕು ಮತ್ತು ಅದರಂತೆ ಖಂಡಿತವಾಗಿಯೂ ನಡೆದುಕೊಳ್ಬೇಕು.